ಕುಮಾರಸ್ವಾಮಿ ನಾನು ಒಬ್ಬನೇ ಸತ್ಯ ಹರಿಶ್ಚಂದ್ರರು, ಬಾಕಿಯವರೆಲ್ಲ ರಾಜಕಾರಣ ಮಾಡೋರೆಲ್ಲ ಕಳ್ಳರು ಅಂತೇಳಿ ಅವಾಗ ಬಿಂಬಿಸ್ತಾವ್ರಲ್ಲ. ಅದಕ್ಕೆ ನೀವು ಸತ್ಯ ಹರಿಶ್ಚಂದ್ರರ ಅಲ್ವಾ ಅಂತ ತೀರ್ಮಾನ ಆಗ್ಲಿ ಬನ್ನಿ. ಸರ್ಕಾರಿ ದುಡ್ಡು 1 ರೂಪಾಯಿ ನಾನು ತಿಂದಿಲ್ಲ, ಟ್ರಾನ್ಸ್ಫರಲ್ಲಿ ತಿಂದಿಲ್ಲ, ಕಾಂಟ್ರಾಕ್ಟಲ್ಲಿ ತಿಂದಿಲ್ಲ, ಯಾವ್ದ್ರಲ್ಲೂ ತಿಂದಿಲ್ಲ ಅಂತಕ್ಕಂಥದ್ದು ಏನಾರ ಇದ್ರೆ ನೀವು ಬನ್ನಿ ಅಂತ ಹೇಳಿದೀವಿ. CM ವಿಚಾರಕ್ಕೆ ಯಾಕೆ ಬರ್ತಾರೆ ಇವರು? ಎಲ್ಲ ಮಂತ್ರಿಗಳನ್ನ ಯಾಕೆ ಕರೀತಾರೆ? ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಹೆಂಗ್ ನಡ್ಕೋಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಮೊದ್ಲು ಕಲಿಬೇಕು ಅವರು. ದಯಮಾಡಿ ನಾನು ನಮ್ಮ ಹಳೆ ನಾಯಕರು ಮನವಿ ಮಾಡ್ತೀನಿ, ಕುಮಾರಸ್ವಾಮಿ ಅವ್ರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಅವ್ರು ಮಾತಾಡೋರ? ನಾನು ಮಾತಾಡಿದ್ದೀನಿ. ನಾನು ಕೇಳಿರೋದೇನೋ, ನೀವು ಆಗಲಿ ನಿಮ್ಮ ಕುಟುಂಬ ಆಗಲಿ ಯಾವುದೇ ಒಂದು ಟ್ರಾನ್ಸ್ಫರಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಯಾವುದಾದ್ರೂ ಕಾಂಟ್ರಾಕ್ಟ್ಗಳಲ್ಲಿ ಕಮಿಷನ್ ಆಗಲಿ ಯಾವುದೂ ತಗೊಂಡಿಲ್ಲ ಅನ್ನೋ ವಿಚಾರವಾಗಿ ನೀವು ದಯಮಾಡಿ ಬಂದು ನೀವೇನಾದರೂ ನಾವು ತಗೊಂಡೇ ಇಲ್ಲ ಅಂತ ಹೇಳಿ ಅವ್ರೇನಾದ್ರು ಪ್ರಮಾಣ ಮಾಡಿಬಿಟ್ರೆ ನಾವು ರಾಜಕೀಯದಿಂದ ನಾವು ಹೊರಗಡೆ ಹೊಂಟೋಯ್ತೀವಿ. ಅವ್ರು ಪ್ರಮಾಣ ಮಾಡ್ಬಿಟ್ರೆ 1 ರೂಪಾಯಿ ತಿಂದಿಲ್ಲ ನಾನಾಗಲಿ, ನನ್ನ ಕುಟುಂಬ ಆಗಲಿ, ನಮ್ಮದು ಸತ್ಯ ಹರಿಶ್ಚಂದ್ರ ಕುಟುಂಬ, ಇದವರೆಲ್ಲ ಬಾಕಿಯವರೆಲ್ಲ ಕಳ್ಳರು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ನಾವು ರಾಜಕೀಯ ಮಾಡೋದಿಲ್ಲ. ಬಂದು ಅವ್ರು ಮಾಡಲಿ. ಇವು ಸುಮ್ಮನೆ ಅನವಶ್ಯವಾಗಿ 33 ಜನ ಮಂತ್ರಿ ಕರ್ಕೊಂಬನ್ರಿ. ಮಾಜಿ ಮುಖ್ಯಮಂತ್ರಿ ಕಣ್ರಿ ನೀವು, ಅದನ್ನ ಯಾಕೆ ಹಂಗೆ ಮಾತಾಡ್ತೀರ ನೀವು? ಸಿದ್ದರಾಮಯ್ಯನವ್ರು ಹೇಳೋರ, DK ಶಿವಕುಮಾರ್ ಹೇಳೋರ, ಯಾರು ಹೇಳೋರು? ನಾನು ಹೇಳಿರೋದು. ಯಾಕಂದ್ರೆ ನೀವೇನು ಅಂದ್ರೆ ನಾನು ಒಬ್ಬನೇ ಸತ್ಯ ಹರಿಶ್ಚಂದ್ರ, ನಮ್ಮ ಕುಟುಂಬ ಮಾತ್ರ, ಇನ್ನು ಬಾಕಿಯವರೆಲ್ಲ ಕಳ್ಳರು ಅಂತಕ್ಕಂಥದನ್ನ ನೀವು ಬಿಂಬಿಸ್ತಾ ಇದ್ದೀರಾ ಎಲ್ಲ ಕಡೆ. ಬಾಕಿಯವರೆಲ್ಲ ರಾಜಕಾರಣಕ್ಕೆ ಅನಾಲಾಯಕೋ, ಅವರೆಲ್ಲ ಕಳ್ಳರು, ಅನ್ಫಿಟ್ಟು ಅಂತ ನೀವು ಬಿಂಬಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ನಾನು ಕರೆದಿದ್ದೀನಿ. ಅದು ಬಿಟ್ಟು ನೀವು ನಾನು ಕರೆದ್ರೆ ಧರ್ಮಸ್ಥಳ ಪ್ರಮಾಣ ಮಾಡ್ಬಿಡಿ ಅಂತಂದ್ರೆ ನೀವು ಮುಖ್ಯಮಂತ್ರಿ ಕರ್ಕೊಂಬನ್ರಿ, ಮಂತ್ರಿಗಳನ್ನ ಇದೆಲ್ಲ ಬಿಡಿ ಕುಮಾರಸ್ವಾಮಿ ಅವರ ದಯಮಾಡಿ. ಇದೆಲ್ಲ ಸೂಕ್ತ ಅಲ್ಲ, ನಿಮ್ಮ ಸ್ಟೇಚರ್ಗೆ ಅಲ್ಲ ಇದು. ಅವ್ರು ತಗೊಂಡವ್ರೆ ಅಂತ ಹೇಳ್ತೀನಿ, ಅಂಕಿ ಅಂಶ ಸಮೇತ ಹೇಳ್ತೀನಿ. ನಾನು ಬರ್ತೀನಿ ಧರ್ಮಸ್ಥಳಕ್ಕೆ.